ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ವ್ಲಾಗ್ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವುದು ಅಂತ ಪ್ಲೇಸ್ ಹೇಳಲ್ಲ, ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ಚಾನಲ್ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ದಯವಿಟ್ಟು ಪ್ರೆಸ್ ಮಾಡಿ. ಹಾಯ್ ಬಾಯ್. ತುತ್ತಿನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಮೊದಲು ರೆಡಿ ಆಗಿರೋದು. ಸೊ ಟಿಫನ್ ಮಾಡಿಬಿಟ್ಟು ನಿದ್ದೆನೂ ಸಹ ಮಾಡಲ್ಲ, ಕಾಯ್ಕೊಂಡು ಕೂತಿರ್ತಾಳೆ ಆಚೆ 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 ಅಂತ. ಹೊರಗಡೆ ಕರ್ಕೊಂಡು ಹೋಗೋದು ಅಂದರೆ ಹೊರಗಡೆ ಸುತ್ತೋದು ನೋಡೋದು ತುಂಬ ಇಷ್ಟ. ಮತ್ತು ಅವಳಿಗೆ ಇಷ್ಟವಾದ ಪ್ಲೇಸಿಗೆ ಈ ಸಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಅದಿಟ್ಟು ಮೇಲಿಕ್ಕೆ ಸೊ ಈ ಪ್ಲೇಸ್ ಬಂದು ಕನಕಪುರ ರೋಡು, ಸೋಮನಹಳ್ಳಿ ಹತ್ರ ಬರುತ್ತೆ. ಸೊ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಯಾವುದು ಅಂತ ಹೇಳಿ. ಸೊ ಮೇನ್ ರೋಡಿಂದ ಆ ಪ್ಲೇಸಿಗೆ ತಿರ್ಗಾ 1 ಕಿಲೋಮೀಟರ್ ಒಳಗಡೆ ಹೋಗಬೇಕು. ನಾವು ಒಳಗಡೆ ರೀಚ್ ಆಗ್ತಾ ಇದ್ದೀವಿ. ಫೈನಲಿ ನಾವು ಪಾರ್ಕಿಂಗ್ ಪ್ಲೇಸಿಗೆ ರೀಚ್ ಆದ್ವಿ. ತುಂಬ ಜನ ಇತ್ತು, ಅವತ್ತು ಹಾಲಿಡೇ ಇತ್ತು, ಸಂಡೇ ಬಂದಿರೋದ್ರಿಂದ ಹಾಲಿಡೇ ಇತ್ತು. ಸೊ ತುಂಬ ಜನನೇ ಇದ್ದರು. ಪಾರ್ಕಿಂಗ್ ಮಾಡಿದ್ವಿ, ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತೀವಿ. ಸೊ ಯಾವ ಪ್ಲೇಸ್ ಅಂತ ನಿಮಗೆ ತೋರಿಸ್ತೀನಿ ಇವಾಗ, ಬನ್ನಿ. ಬಾ ಬಾ ಬಂಗಾರಿ, ಬಾ 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 ಬಂಗಾರಿ, ಬಾ 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 ಬಾ. ಅಯ್ಯ, ನಿಧಾನ ನಿಧಾನ. ಎಸ್, ನಾವು ಬಂದಿರೋದು ಪ್ರಾಣಿಗಳ ಪ್ರಪಂಚ ಅನ್ನೋ ಪ್ಲೇಸಿಗೆ. ಇದು ಕನಕಪುರ ರೋಡಿನ ಸೋಮನಹಳ್ಳಿ ಅನ್ನೋ ಪ್ಲೇಸಲ್ಲಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ. ಸೊ ತುತಿಗೂ ಹೇಗೋ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ವಿಡಿಯೋನ ಎಲ್ಲ ನೋಡಿ ಹೇಗೆಲ್ಲ ತುತಿ ಎಂಜಾಯ್ ಮಾಡಿದ್ದಾಳೆ ಅಂತ ಹೇಳಿ. ಸೊ ಫೈಂಡ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದೆ ಇಲ್ಲಿ. ಸೊ ನೋಡೋಣ ತುತಿಗೆ ಯಾರು ಬೆಸ್ಟ್ ಫ್ರೆಂಡ್ ಆಗ್ತಾರೆ ಅಂತ ಹೇಳಿ. ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಯಾರು ಆಗ್ಬೋದು ಅಂತ ಹೇಳಿ. ನನಗೆ ಯಾರು ಬೆಸ್ಟ್ ಫ್ರೆಂಡ್ ಆದರು ಅಂತೆಲ್ಲ ಫೈನಲಿ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಬನ್ನಿ ಏನೇನಿದೆ ಅಂತ ಒಳಗಡೆ ನೋಡೋಣ, ಬೇಗ ಬನ್ನಿ. ಸೊ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡ್ವಿ. ಪರ್ ಹೆಡ್ 400 ರುಪೀಸ್. ನಾವು 3 ಮೆಂಬರ್ಸ್ ಹೋಗಿದ್ವಿ. ಸೊ 1200 ಆಯಿತು. ಮಕ್ಕಳಿಗೆ ಏನು ಬಿಲ್ ಅಮೌಂಟ್ ಏನು ಕೊಡೋ ಆಗಿಲ್ಲ, 3 ವರ್ಷದ ಮಕ್ಕಳವರೆಗೂ ಫ್ರೀ ಇದೆ. ಸೊ ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಕಡೆ ಯಾವ್ಯಾವ ಅನಿಮಲ್ಸ್ ಇದೆ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ನಮಗೆ ಇನ್ಸ್ಟ್ರಕ್ಟರ್ ಸಹ ಇರ್ತಾರೆ, ಆ ಅನಿಮಲ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಇನ್ಸ್ಟ್ರಕ್ಟರ್ ಮಾಡ್ತಾರೆ. Bad condition. He was in such a condition where we went there and rescued him. He was also rescued from a channel. So we are trained. Sorry? Who you are trained these animals? So we do not train any of these animals. We trust build with them. They won't be comfortable with you. We trust build with them. So they lose fear with all the humans. So they also be comfortable with you and any animal. Trust build with all of them. They will not bite. They will not bite. They won't bite. They are all. So now we are about to start the session.
ಸೊ ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ನಮಗೂ ಆ ಪ್ರಾಣಿಗಳ ಬಗ್ಗೆ ತಿಳಿಯುತ್ತೆ. ಮತ್ತು ಆ ಪ್ರಾಣಿಗಳು ಯಾವ ರೀತಿ ಇದೆ, ಬಿಕಾಸ್ ನಾವು ಎಲ್ಲಿ ಟಚ್ ಮಾಡಬೇಕು, ಆ ಪ್ರಾಣಿನ ಎಲ್ಲಿ ಮುಟ್ಟಬೇಕು, ಅದಕ್ಕೆ ಎಲ್ಲಿ ಮುಟ್ಟಿದ್ರೆ ಕೋಪ ಬರುತ್ತೆ. ಸೊ ಅದೆಲ್ಲ ಫಸ್ಟ್ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಾದಮೇಲೆ ಪ್ರಾಣಿಗಳನ್ನ ಮುಟ್ಟಕ್ಕೆ ಬಿಡೋದು. ಸೊ ಒಳ್ಳೆಯದು ಇದೊಂಥರ ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ನಮಗೂ ಆ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳೋವಾಗುತ್ತೆ. ಸೊ ಇಲ್ಲಿ ಕೆಲವೊಂದು ಪ್ರಾಣಿಗಳನ್ನ ಅಡಾಪ್ಷನ್ ಸಹ ಮಾಡ್ಕೊಂಡಿದ್ರು. ಅಡಾಪ್ಷನ್ ಮಾಡಿರೋ ಪ್ರಾಣಿಗಳನ್ನ ನಮಗೇನು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಸೊ ಮುಟ್ಟಕ್ಕೆ ಅಂತಲೇ ಬೇರೆ ಪ್ರಾಣಿಗಳಿದ್ವು, ಅನಿಮಲ್ಸು, ಸೇಮ್ ಅನಿಮಲ್ಸು, ಅದನ್ನು ಮಾತ್ರ ನಮಗೆ ಬಿಡ್ತಿದ್ವಿ. ಅಡಾಪ್ಷನ್ ಆಗಿರೋದೆಲ್ಲ ಬೋನಲ್ಲಿದ್ವು ಎಲ್ಲನೂ. Is this the first section for you guys? Okay. So, bro, you guys are completed with the other section? No. Some of you are done, right? Okay. So, for those who are new, so welcome to Prani, and I'll give you a quick, brief introduction. Okay. So, Prani is a rescue center and an educational space where we have lot of rescued animals. Okay. So, you'll be seeing lot of rescued animals and surrendered animals. We have dedicated guides in each section that will be helping you to interact with animals. Okay. Please don't touch any of the animals by your own. Please don't put fingers into their enclosure. Please don't try to touch them. And it might take you 1.5 to 2 hours. During the tour, avoid loud noises, quick movements, and also please don't use hand sanitizer. Okay. You can take lot of photos and videos. ಇಲ್ಲಿ ನಮಗೆ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಯಾವ್ಯಾವ ರೀತಿ ಇದೆ, ಏನೇನು ಅನಿಮಲ್ಸ್, ಯಾವ ರೀತಿ ಡಿಫ್ರೆನ್ಸ್ ಇದೆ ಅನಿಮಲ್ಸ್ಗಳಲ್ಲಿ ಅಂತ ಪೂರ್ತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಕೊಟ್ಟಾದ್ಮೇಲೆ ನಮಗೆ ಪ್ರಾಣಿಗಳನ್ನ ಕೈ ಮೇಲೆ ಬಿಡ್ತಾ ಹೋಗ್ತಾರೆ. ಇಲ್ಲಿ ರ್ಯಾಟು, ಮೌಸು ಮತ್ತು ರ್ಯಾಬಿಟ್ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದೋ ಅನಿಮಲ್ಸ್ನ ಕೈ ಕೊಟ್ಟರು ನಮಗೆ. ಅದ್ರ ಬಗ್ಗೆ ಡೀಟೇಲ್ಸ್ ಫಸ್ಟ್ ಕೊಟ್ಟು ಆಮೇಲೆ ಟಚ್ ಎಲ್ಲಿ ಮಾಡಬೇಕು ಅಂತ ಹೇಳಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಕೊಟ್ಟರು ನಮಗೆಲ್ಲ. Find their food easily in cities, in garbage, drainage, e-waste, right? These are the places where they find their food easily. They fill their tummy over there. After that, they'll come to your houses. They might chew on your vehicle wires, cloths, furniture, everything, right? Why do they do that? They are hungry now. Yes. So here we have our first student. Mamadi Mamba. Okay. So here we have our first student. So we have one more similar animal here. Which animal is this? Which animal is this? Which animal is this? Which one is rat in this? Bigger one is rat. Yes. So we have different animals here. Basically this one here, this is called as gerbil. Okay, gerbils, they have fur on their tail, right? They have fur on their tail, whereas rats, they don't have fur on their tail. They have tiny hairs which can't be ಸೊ ಇಲ್ಲಿ ಮೊದಲಿಗೆ ರ್ಯಾಟು ಮತ್ತು ಮೌಸ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳಿ ಆಮೇಲೆ ಎರಡು ಪ್ರಾಣಿಗಳನ್ನ ನಮಗೆ ಕೈ ಮೇಲೆ ಬಿಟ್ಟು ಅದು ತುಂಬಾ ಹೆದರ್ಕೊಂಡ್ಲು ಸ್ಟಾರ್ಟಿಂಗು. ಒಳಗಡೆ ಕೂತ್ಕೊಳ್ಳಿಲ್ಲ, ಅಳ್ತಾನೆ ಇದ್ಲು. ಆಮೇಲೆ ಸ್ವಲ್ಪ ಧೈರ್ಯ ಬಂದು ಅನಿಮಲ್ಸ್ ಎಲ್ಲ ಮುಟ್ಟಕ್ಕೆ ಇದು ಮಾಡಿದ್ಲು. ಯಾವುದೂ ಹೆದರ್ಕೊಳ್ಳಿಲ್ಲ. ಆಮೇಲೆ ಅವಳು ಎಲ್ಲ ಅನಿಮಲ್ಸ್ನು ಸಹ ಟಚ್ ಮಾಡಿದ್ಲು, ಮುಟ್ಟಿದ್ಲು, ಏನು ಅಳ್ಳಿಲ್ಲ. Join both ends and make it flat, completely open and flat. Flat like this, like this. ಒಂಥರ ಖುಷಿ ಆಯಿತು ಅನಿಮಲ್ಸ್ನ ಮುಟ್ಟಿದಾಗ. ಯಾಕಂದರೆ ನಾವಾಗೇ ಅಂತೂ ಈ ಥರ ಅನಿಮಲ್ಸ್ ಎಲ್ಲ ಮುಟ್ಟಕ್ಕೆ ಆಗಲ್ಲ, ಯಾಕಂದರೆ ಹೆದ್ರ್ಕೊತೀವಿ, ಭಯ ಇರುತ್ತೆ ಒಂಥರ. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮುಟ್ಟಕ್ಕೆ ಕೊಟ್ಟಾಗ ಒಂಥರ ಏನೋ ಖುಷಿ. ಅನಿಮಲ್ಸ್ನ ಮತ್ತೆ ಆ ಥರ ಮುಟ್ಟಕ್ಕೂ ನಿಮಗೆ ಚಾನ್ಸಸ್ ಸಿಗೋದು ಇಲ್ಲ. ಸೊ ಡಿಫ್ರೆಂಟ್ ಅನಿಮಲ್ಸ್ ಎಲ್ಲ ಮುಟ್ಟಿದ್ವಿ, ಎತ್ಕೊಂಡ್ವಿ. ಸೊ ಖುಷಿ ಆಯಿತು. ಒಟ್ಟಿನಲ್ಲಿ ಎಂಜಾಯ್ ಮಾಡ್ಬೋದು. ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸು. ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. all the spikes on their body will stand in the
you guys can hold it, but you guys can touch him from neck to the back like this. Okay? Our next animal here, the animal which you are seeing here, this is the iguana, and they are called as green iguana. When they are born in green color. Later on, the males will turn into brightish orange color whenever they want to attract female or whenever they want to defend themselves. Okay, so they are arboreal species. They like to stay up in the sun. So, what do you think they eat? Okay, they are basically herbivores in nature. They eat a lot of leaves, berries, and flowers. ಸ್ವಲ್ಪ ಭಯ ಆಯಿತು ಮುಟ್ಟಕ್ಕೆ, ನೋಡೋಕ್ಕೇ ಭಯಂಕರವಾಗಿತ್ತು ಅದು. ಅಂಟೂರು ಅಷ್ಟೇ ತುಂಬ ಹಾರ್ಡಿತ್ತು ಚರ್ಮ. ಇದು ಕಚ್ಚುತ್ತಂತೆ, ಬಾಯಲ್ಲಿ ಕಚ್ಚಿದ ಬೆರಳೆ ಕಟ್ಟ ಹೋಗುತ್ತಂತೆ. ಸೊ ಆ ಥರ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಭಯ ಆಗೋಯಿತು. ಸೊ ಅದಕ್ಕೆ ಅವ್ರು ಬಾಲ ಮತ್ತು ತಲೆ ಮುಟ್ಟಬೇಡಿ, ಜಸ್ಟ್ ಮೈನ ಸವರಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು. ಸೊ ಅದೇ ರೀತಿ ಸವರಿದ್ವಿ ಅಷ್ಟೇ. ಬಟ್ ತುಂಬಾ ಹಾರ್ಡಿದೆ ಚರ್ಮ ಅದು. ಒಟ್ಟಿನಲ್ಲಿ ಇಂಥ ಪ್ರಾಣಿಗಳು ಗೊತ್ತಿಲ್ಲ. ಸೊ ಮುಟ್ಟಿದ್ವಿ ಅನ್ನೋದೊಂಥರ ಎಂಜಾಯ್ ಮಾಡಿದ್ವಿ ಒಟ್ಟಿನಲ್ಲಿ. Please move forward. Papa, ಇಲ್ಲಿ. ನಾನು ಏನೋ ಆಂಟಿ ಇಬ್ರು ಮುಚ್ಚಿಲ್ಲ. ಮುಟ್ತೀರಾ? ಅವ್ರ ಮನೆ ಒಳಗಡೆ ಬಿಡ್ತಾ ಇದ್ದೀನಿ, ಬೇಗ ಮುಟ್ತೀವಿ. ಸ್ವಲ್ಪ ಸ್ಟ್ರೆಸ್ ಆಗಿದೆ. You are training with ಬಾಯಲ್ಲೇ ಇಟ್ಕೊಂಡು ಮೇಲೆ ಚೆನ್ನಾಗಿದ್ಯಾ? ಏನು ಮಾಡ್ತಿದ್ದೆ? ನೆಕ್ಸ್ಟ್ ನಾವಿಲ್ಲಿ ಕುದುರೆಗಳಿಗೆಲ್ಲ ಫೀಡ್ ಮಾಡಿಸ್ಬೋದು, ಹುಲ್ಲನ್ನು ತಿನ್ನಿಸ್ಬೋದು. ಮತ್ತು ಮೇಕೆಗಳು ಇಷ್ಟು ಎಲ್ಲ ಆಸ್ಟ್ರೇಲಿಯನ್ ಕುದುರೆ ಅಂತೆ. ಆಸ್ಟ್ರೇಲಿಯನ್ ಮೇಕೆಗಳು ಸಹ ಇದ್ವು. ಇಂಡಿಯಾದು ಕೆಲವೊಂದು ಮಾತ್ರ ಇದ್ವು. ಸೊ ಅದಕ್ಕೂ ಮುಟ್ಟಿದ್ವಿ ಮತ್ತು ಫೀಡ್ ಎಲ್ಲ ಮಾಡಿಸಿದ್ವಿ. Sir, not like that, sir, please. Don't do like that, please. You have to feed them like this, sir, please. ವೈಟ್ ಹಾರ್ಸ್. That is why we give instructions, sir. Please, because she is wearing a red belt. Sir, ma'am, leave it, ma'am. Do not take. We got the other animal out. You can. Let's try that bumpity bum bum. Bumpity bum bum. Okay, so now guys we do have a next animal to meet here. Okay, and what do you guys think? Which animal is it? Turtle. It's not a turtle. It's not a tortoise also. So the animal that you see here, these are actually called the terrapin. What are they called? Terrapin. T-E-R-R-A-P-I-N, terrapin. And what is the difference between tortoise, turtle and terrapin is? Tortoise is a terrestrial animal. It means they live only on the land. If I put a tortoise into the water, they will simply sink and die. And turtles, they live in sea, ocean, even into the fresh water. They hardly come out to react and they can go into the water. But these are the terrapins, so they can walk on the land and they can swim into the water. Okay? And these species are called the radiate slider. They come from North America. It's a very common species of terrapin to keep them in their home. When they are born, they are like this kind of content like small. When I'm touching on the shell, what do you think? They can feel it here or they cannot? So having a biting force is near to the tiger animal. You should never go and approach them from the front. Okay? They are having a biting force of 950 meters. We are having around 150 meters. It's a huge difference. Okay? So always don't go near to the speak. Okay? Now I will come close to you. You can give him a gentle touch only on the back side here. Okay? Only on the back side. ನೆಕ್ಸ್ಟ್ ನಾವು ಆಮೆ ಜಾತಿಯ ಇನ್ನೊಂದು ಟರ್ಟಲ್ ಅದು. ಸೊ ಅದು ಯಾವ ರೀತಿ ಇದೆ ಮತ್ತು ಯಾವ ರೀತಿ ಹಾನಿ ಮಾಡುತ್ತೆ, ಫುಡ್ ಯಾವ ಥರ ತಗೊಳುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಇಲ್ಲಿ ತುಂಬಾ ಇತ್ತು ಆಮೆಗಳು. ಸ್ವಂತ ಹಾಕೋದು ಒಳ್ಳೇದು.
ಆಮೇಲೆ ಮಾಡಿದ್ರೆ ಒಳ್ಳೆ ನೀರಲ್ಲಿದ್ದರೆ ನೀರು ಕ್ಲೀನ್ ಆಗಿರುತ್ತೆ, ಒಳ್ಳೇದು. ದೊಡ್ಡ ತಗೊಂಡೆ ಸೊಂಪಲ್ಲಿ ಒಂದಿತ್ತು ಯಾರು ಸಿಕ್ತಂತ ತಂದು ಹಾಕಿದ್ರೆ ಯಾರು ಎತ್ಕೊಂಡು ಹೋಗ್ತಾರೆ. ನೀರೊಳಗೆ ಎಷ್ಟೋ ಗಿಡ ನೋಡಿದ್ರಮ್ಮ ಇಲ್ಲಿ ನೋಡ್ಕೊಂಡ ಇಲ್ಲಿ ನೋಡ್ಕೊಂಡ ಇಲ್ಲಿ ನೋಡಿರಿ ನೋಡಿರಿ ಇಲ್ಲಿ ಇದಕ್ಕೆ ಹಲ್ಲಿಲ್ಲವಲ್ಲ ಇದು ಮತ್ತೆ ಹೇಗೆ ಹಾನಿ ಮಾಡುತ್ತೆ? ಬೀಕ್ ಪಕ್ಷಿಗಳಿಗೆಲ್ಲ ಇರುತ್ತೆ ಗೊತ್ತಾ, ಕೊಕ್ಕು ಅಂತ ಕರಿತೀವಲ್ಲ ಆ ಥರ ಬೀಕ್ ಇರುತ್ತೆ. ಬೆರಳಿಟ್ರು ಕೂಡ ಒಂದೇ ಸೆಕೆಂಡ್ಗೆ ಕಟ್ ಆಗುತ್ತೆ, ಅಷ್ಟು ಶಾರ್ಪ್ ಇರುತ್ತೆ. ಹೌದಾ? ಮತ್ತೆ ನೀವೆಲ್ಲ ಗೋಟ್ಸ್ ಮೀಟ್ ಮಾಡ್ಬೋದು, ಜಾಯ್ನ್ ಆಗಿ. ಇದೆಲ್ಲ ಆಸ್ಟ್ರೇಲಿಯನ್ ಮೇಕೆಗಳನ್ನತ್ತೆ. ಸೊ ಇದೆಲ್ಲ ಬಟ್ಟೆ ತಿನ್ನೋಕ್ಕೆ ಬರ್ತಾ ಇದ್ವು. ಹುಲ್ ತಿನ್ಸಕ್ಕೆ ಅಂದರೆ ಅದು ಹುಲ್ಗಳ ಜೊತೆಗೆ ನಮ್ಮ ಬಟ್ಟೆಗಳನ್ನ ಹಿಡಿದು ಎಳಿತಾ ಇದ್ವು. ಅಷ್ಟು ಹಸ್ವಾಗಿತ್ತೋ ಏನೋ ಗೊತ್ತಿಲ್ಲ, ಚೆನ್ನಾಗಿತ್ತು ನೋಡೋದಕ್ಕೆ. ಏನ್ ಮಾಡಲ್ಲಮ್ಮ, ಬಟ್ಟೆ ಕಚ್ಚಿರ್ತಾರೆ, ಕೊಡಬೇಡಿ ಆಯ್ತಾ. ಎತ್ಕೊಂಡಿದ್ದೀನಿ ನಾನು ಎಲ್ಲೇನು. ಒಳಗೆ ಹೋಗಕ್ಕಾಗಲ್ಲ. ಈ ಜಾತಿಯ ಒಂದು ಅನಿಮಲ್ಸು, ಅದು ಗೊತ್ತಾಗಿಲ್ಲ ಎಕ್ಸಾಕ್ಟ್ ಆಗಿ ಯಾವುದು ಅಂತ ಹೇಳಿ ಮರ್ತ್ಬಿಟ್ಟು. ಸೊ ಇದು ತುಂಬಾ ದುಡ್ಡಿಗೆ ತುಂಬಾನೇ ಇಷ್ಟ ಆಗೋಯ್ತು. ಇದು ಬಿಟ್ಟು ಬರ್ತಾನೆ ಇರಲಿಲ್ಲ. ಬಾ ಬೇರೆ ಪ್ರಾಣಿ ನೋಡೋಣ ಅಂತ ಹೇಳಿದ್ರೆ ಬರ್ತಾನೆ ಇರಲಿಲ್ಲ. ಅಲ್ಲೇ ನಿಂತ್ಕೊಂಡು ಅದ್ರ ಜೊತೆ ಮಾತಾಡ್ತಿದ್ಲು. ನೋಡಿ ಅಷ್ಟೆಲ್ಲ ಮಾತಾಡಿದ್ದಿಲ್ಲ ಅಂತ ನೀವೇ ನೋಡಿ ವಿಡಿಯೋದಲ್ಲಿ. ದೊಡ್ಡದ ಬಾಲೋ ಅಂತ ಹೇಳೋದ್ ಮಾತ್ರ ಕಲ್ತ್ಬಿಟ್ಟಿದೀಯ ಅಂದ್ರೆ ಓಡೋಗು. ಬಾಲೋ ಬಾಲೋ ಅನ್ನು ಇಲ್ಲ ತೆಗ್ದೆ ಆಲ್ರೆಡಿ. ಸ್ಟ್ರಕ್ ಆಯ್ತು. ನಾನು ಕೈ ತಗೊಂಡ್ಬರ್ತಿದ್ದೆ. ಎಂತಿಯಮ್ಮ ಕಾರನಾ ಇದು ನವಿಲ್ ಜಾತಿಯ ಕೋಳಿ ಅಂತೆ. ಸೊ ಇದು ನವಿಲ್ ಜಾತಿಗೆ ಸೇರಿದೆಯಂತೆ, ಬಟ್ ನವಿಲ್ ಅಲ್ಲ. ಸೊ ಬಿಳಿ ಬಣ್ಣದ ಕೋಳಿ ಇದು. ಚಪ್ಪಲಿ ನಿಧಾನಕ್ಕೆ ನಿಧಾನಕ್ಕೆ ನಡಿ ನಡಿ. ನೋಡಿ ಬಾ, ಮುಟ್ಬೇಡ ಮುಟ್ಬೇಡ.
ನೋಡ್ದಾ? ಸೊ ಇಲ್ಲಿ ಬಾತುಕೋಳಿಗಳು ಸಹ ಇತ್ತು. ಸೊ ಬೇರೆ ಬೇರೆ ಜಾತಿಯ ಬಾತುಕೋಳಿಗಳಿತ್ತು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರು ಅಷ್ಟೇ. ಅದು ಯಾವ ರೀತಿ ಫುಡ್ಗಳನ್ನ ತಿನ್ನುತ್ತೆ, ಮತ್ತು ಅದು ಡ್ಯೂರೇಷನ್ ಎಷ್ಟು ದಿನ ಬದುಕುತ್ತವೆ ಅದೆಲ್ಲನೂ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ರು. ಸೊ ಇನ್ನೂ ತುಂಬ ವೀಡಿಯೋಸ್ಗಳಿದ್ದಾವೆ. ಸೊ ಪಾರ್ಟ್ 1 ನಾನು ಇದನ್ನು ಇಷ್ಟು ಮಾತ್ರ ತೋರಿಸಿದ್ದೀನಿ. ಪಾರ್ಟ್ 2 ಇನ್ನೂ ತುಂಬಾ ಇದೆ, ಹಾವುಗಳಿದೆ. ಮತ್ತು ಹಾವು ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ಲು ನೋಡಿ, ಕಾಯ್ತಾ ಇರಿ. ಮತ್ತು ಗಿಣಿಗಳೆಲ್ಲ ಕೈ ಮೇಲೆ ಕೊಡ್ತಿದ್ಲು. ಸೊ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ಲು ಅಂತ ಪಾರ್ಟ್ 2 ವೆಯ್ಟ್ ಮಾಡಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.